ರಾಹುಲ್ ಗಾಂಧಿ ಮಾತಿಗೆ ಸ್ಪೀಕರ್ ಕೂಡ ವಾರ್ನ್ ಮಾಡಿರುವಂಥದ್ದು. ಈ ರೀತಿಯಾದಂಥ ಮಾತುಗಳಿಗೆ ಅವಕಾಶ ಇಲ್ಲ ಅಂತ. ಸೊ ಆದರೂ ಕೂಡ ಯಾವುದೇ ರೀತಿಯಾದಂಥ ಕೇರ್ ಮಾಡದೆ, ಡೋಂಟ್ ಕೇರ್ ಮಾಡದೆ ಅವರು ಏನನ್ಸುತ್ತೋ ಅದನ್ನು ನೇರವಾಗಿ ಚಾಟಿ ಬೀಸ್ತಾ ಇದ್ದಾರೆ. ಭಾಷೆ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳ್ಬಿಟ್ಟು ಸ್ಪೀಕರ್ ಹೇಳಿದ್ರು ಕೂಡ ಸ್ಪೀಕರ್ ಮಾತುಗಳಿಗೆ ರಾಹುಲ್ ಗಾಂಧಿ ಕಿವಿ ಕೊಡ್ತಾ ಇಲ್ಲ. ಮತ್ತೆ ಜಾದುಗಾರ ಪದಗಳನ್ನು ಬಳಸ್ತಾ ಇರುವಂತಹ ಮೋದಿ ವಿಚಾರವಾಗಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ರಿಪೀಟ್ ಮಾಡ್ತಾನೆ ಇದ್ದಾರೆ. ಸೊ ಕೆಲ ಮಾತುಗಳನ್ನು ಕಡತದಿಂದ ತೆಗೆದುಹಾಕೋದಕ್ಕೆ ಸ್ಪೀಕರ್ ಆದೇಶ ಕೂಡ ಹೊರಡಿಸಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಕ್ರಮಗಳಿಗೆ ರಾಹುಲ್ ಗಾಂಧಿ ತೀವ್ರ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕೋಲಾಹಲವನ್ನು ಮೂಡಿಸ್ತಾ ಇದೆ ಇವರ ಮಾತುಗಳು. ಪದೇ ಉಲ್ಲೇಖವನ್ನು ಮಾಡ್ತಾ ಇರೋದು, ಮತ್ತು ಸ್ಪೀಕರ್ ಹೇಳಿದ್ರು ಕೂಡ, ವಾರ್ನ್ ಮಾಡಿದ್ರು ಕೂಡ ಪ್ರೌಢಿಮೆ ಇರಲಿ ಅಂತ ಹೇಳ್ಬಿಟ್ಟು ಸ್ಪೀಕರ್ ಕ್ಲಾಸ್ ತೆಗೆದುಕೊಂಡ್ರೂ ಕೂಡ ಯಾವುದಕ್ಕೂ ಕೂಡ ಲೆಕ್ಕಿಸದೆ ಪುನಃ ಅದೇ ಮಾತನಾಡ್ತಾ ಇರುವಂಥದ್ದು. ನಾನು ಜಾದುಗಾರ ಅನ್ನಲ್ಲ, ಮೆಜಿಷಿಯನ್ ಅನ್ನಲ್ಲ ಅಂತ ಹೇಳ್ಬಿಟ್ಟೇನೆ ಟಕ್ಕರ್ ಕೊಡ್ತಾ ಇದ್ದಾರೆ. ಸೊ ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಕೆಲ ಮಾತುಗಳನ್ನು, ರಾಹುಲ್ ಗಾಂಧಿ ಆಡಿರುವಂತಹ ಮಾತುಗಳನ್ನು ಕಡತದಿಂದ ತೆಗೆದು ಹಾಕಬೇಕು ಅಂತ ಕೂಡ ಸ್ಪೀಕರ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಸೊ ರಾಹುಲ್ ಗಾಂಧಿ ಇದು ಮೊದಲೇನಲ್ಲ ಈ ರೀತಿಯಾಗಿ ಒಂದು ಹಿಡ್ತಾ ಇಲ್ಲದೆ, ಅಂದರೆ ತಮಗೇನು ಅನ್ಸುತ್ತೆ ಅದನ್ನು ನೇರವಾಗಿ ಹೇಳೋದುಂಟು. ಜೊತೆಗೆ ಏನೋ ಹೇಳೋಕ್ಕೋಗಿ ಮತ್ತಿನ್ನೇನೋ ಆಗಿ ಸಾಕಷ್ಟು ಟ್ರೋಲ್ಗಳಿಗೂ ಕೂಡ ಆಹಾರವಾಗ್ತಾರೆ. ಇದೀಗ ಮತ್ತೆ ಮೋದಿ ವಿಚಾರವಾಗಿ ಮಾತನಾಡ್ತಾ ಕೋಲಾಹಲವನ್ನೇ ಎಬ್ಬಿಸಿದ್ದಾರೆ. ಓಂ ಬಿರ್ಲಾ ಕ್ರಮಗಳಿಗೆ ರಾಹುಲ್ ಗಾಂಧಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಾಗಿ ಅಂತ ಹೇಳ್ಬಿಟ್ಟು ಸಭೆ ನಡೆಯೋದೇ ಇರುವಂತಹ ಸಮಸ್ಯೆಗಳು ಏನಾಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲದನ್ನು ಕೂಡ ಹೇಳೋದಕ್ಕೋಸ್ಕರ. ಇದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲವೇ ಅಲ್ಲ, ಸತ್ಯ ಯಾವಾಗಲೂ ಕಹಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರ ತರ್ತಾ ಇರೋದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು. ಎಲ್ಲ ಬಿಲ್ಗಳನ್ನ ಜೊತೆಗೆ ತರ್ತಾ ಇರೋದು ನಿಜಕ್ಕೂ ಕೂಡ ನಾಚಿಕೆಗೇಡು ಅಂತ ಹೇಳ್ತಿದ್ದಾರೆ. ಲೋಕಸಭೆಯಲ್ಲಿ ವೋಟಿಂಗ್ಗೆ ಮೊದಲು ರಾಹುಲ್ ಭಾಷಣವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾತಿನಿಂದ ಲೋಕಸಭೆಯಲ್ಲಿ ಕೋಲಾಹಲವೇ ಎದ್ದು ಹೋಗಿದೆ. ಮಹಿಳಾ ಮೀಸಲಾತಿ ಬಿಲ್ ಮುಸುಕಿನಲ್ಲಿ ಡೆಲಿಮಿನೇಷನ್ ಆಗಿರುವಂಥದ್ದು. ಸೊ ಇದು ಸಂವಿಧಾನದ ಮೇಲೆ ಮನುವಾದ ಹೇರಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇಡೀ ದೇಶದ ರಾಜಕೀಯ ಚಿತ್ರಣ ಬದಲಿಸುವಂತಹ ಪಿತೂರಿ ಕೂಡ ನಡೀತಾ ಇದೆ. ಚುನಾವಣಾ ಅಖಾಡವನ್ನ ಅಧ್ವಾನ ಎಬ್ಬಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಿಂದುಳಿದವರು ಹಾಗೆ ದಲಿತರನ್ನ ಕೈಬಿಡ್ತಾ ಇರುವಂತಹ ಬಿಜೆಪಿ ಇಡೀ ಪ್ರತಿಪಕ್ಷಗಳು ಒಂದಾಗಿ ವಿಧೇಯಕ ಸೋಲಿಸೋದಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಇದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲವೇ ಅಲ್ಲ ಅಂತ ಕುಟುಕ್ತಾ ಇರುವಂಥದ್ದು ರಾಹುಲ್ ಗಾಂಧಿ. ಸತ್ಯ ಯಾವಾಗಲೂ ಕೂಡ ಕಹಿ ಆಗಿರುತ್ತೆ, ಎಕ್ಸೆಪ್ಟ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಈಗ ಕೇಂದ್ರ ತರ್ತಾ ಇರೋದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲವೇ ಅಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಚಾಟಿಯನ್ನು ಬೀಸ್ತಾ ಇದ್ದಾರೆ. ಎಲ್ಲ ಬಿಲ್ಗಳನ್ನು ಕೂಡ ಜೊತೆಗೆ ತರ್ತಾ ಇರೋದು ನಿಜಕ್ಕೂ ಕೂಡ ನಾಚಿಕೆಗೇಡು. ಲೋಕಸಭೆಯಲ್ಲಿ ವೋಟಿಂಗ್ಗೆ ಮೊದಲು ರಾಹುಲ್ ಭಾಷಣವನ್ನು ಮಾಡಿರುವಂಥದ್ದು. ರಾಹುಲ್ ಗಾಂಧಿ ಮಾತಿನಿಂದ ಲೋಕಸಭೆಯಲ್ಲಿ ಕೋಲಾಹಲವೇ ಎದ್ದು ಹೋಗಿದೆ. ಮಹಿಳಾ ಮೀಸಲಾತಿ ಬಿಲ್ ಮುಸುಕಿನಲ್ಲಿ ಡೆಲಿಮಿಟೇಷನ್ ಆಗ್ತಾ ಇದೆ. ಇದು ಸಂವಿಧಾನದ ಮೇಲೆ ಮನುವಾದ ಹೇರಿಕೆಯ ಪ್ರಯತ್ನ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಡೀ ದೇಶದ ರಾಜಕೀಯ ಚಿತ್ರಣವನ್ನ ಬದಲಿಸುವಂತಹ ಒಂದು ಸಂಚು ನಡೀತಾ ಇದೆ. ಚುನಾವಣಾ ಅಖಾಡವನ್ನ ಅಧ್ವಾನ ಎಬ್ಬಿಸ್ತಾ ಇದ್ದಾರೆ. ಹಿಂದುಳಿದವರು ಹಾಗೆ ದಲಿತರನ್ನ ಬಿಜೆಪಿ ಕೈ ಬಿಡ್ತಾ ಇರೋದು, ಇಡೀ ಪ್ರತಿಪಕ್ಷಗಳು ಒಂದಾಗಿ ವಿಧೇಯಕ ಸೋಲಿಸೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳನ್ನ ಮಾಡ್ತಾ ರಾಹುಲ್ ಗಾಂಧಿ ಕಂಪ್ಲೀಟ್ ಆಗಿ ಸಭೆಯಲ್ಲಿ ಕೋಲಾಹಲವನ್ನ ಎಬ್ಬಿಸಿದ್ದಾರೆ. ಸತ್ಯ ಯಾವಾಗಲೂ ಕೂಡ ಕಹಿಯಾಗಿರುತ್ತೆ, ಎಕ್ಸೆಪ್ಟ್ ಮಾಡಲೇಬೇಕು ಅನ್ನುವಂತಹ ಮಾತುಗಳನ್ನು ರಾಹುಲ್ ಗಾಂಧಿ ಹೇಳಿರುವಂಥದ್ದು. ಮಹಿಳಾ ಮೀಸಲಾತಿ ಬಿಲ್ ವಿಚಾರವಾಗಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಅಲ್ಲವೇ ಅಲ್ಲ ಅಂತ ಹೇಳ್ಬಿಟ್ಟು ಲೋಕಸಭೆ ವೋಟಿಂಗ್ ವಿಚಾರವಾಗಿ ಬಿಫೋರ್ ದಟ್ ಮಾತನಾಡಿರುವಂಥದ್ದು ರಾಹುಲ್ ಗಾಂಧಿ. ಸೊ ಕೋಲಾಹಲವೇ ಎದ್ದು ಹೋಗಿದೆ ಸಭೆಯಲ್ಲಿ. ಸ್ಪೀಕರ್ ಕೂಡ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಏನೇ ವಾರ್ನ್ ಮಾಡಿದ್ರು, ಏನೇ ಹೇಳಿದ್ರು ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಡದೆ ಕಂಟಿನ್ಯೂಸ್ಲಿ ಮಾತನಾಡ್ತಾ ಇದ್ದಾರೆ.